ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಬೀಟಾ ಹೆಚ್ ಸಿ ಜಿ ಲೆವೆಲ್ಸ್ ಎಷ್ಟಿದ್ದರೆ ಕಿಟ್ಟಲ್ಲಿ ಗೊತ್ತಾಗುತ್ತೆ. ಯೂಶ್ವಲ್ ಆಗಿ ಕಿಟ್ಟನ್ನ ಯಾವಾಗ ಯೂಸ್ ಮಾಡಬೇಕು, ಯಾವತ್ತು ಚೆಕ್ ಮಾಡಿದ್ರೆ ಕಿಟ್ಟಲ್ಲಿ ರಿಸಲ್ಟ್ಸ್ ಎಕ್ಯುರೇಟ್ ಆಗಿರುತ್ತೆ ಅನ್ನೋದು ಯೂಶ್ವಲ್ ಆಗಿ ಎಲ್ಲರಿಗೂ ಡೌಟ್ಸ್ ಇರುತ್ತೆ. ಸೊ ದಟ್ ಏನಂತಂದರೆ ಎಲ್ಲರಿಗೂ ಯೂಶ್ವಲ್ ಆಗಿ ಗೊತ್ತಿರೋದೇನು ಅಂತಂದರೆ, ತುಂಬ ಬೇಗ ಚೆಕ್ ಮಾಡಿದ್ರೆ ರಿಸಲ್ಟ್ಸ್ ಇರೋದಿಲ್ಲ. ಯಾಕೆ ಅಂತಂತಂದರೆ, ತುಂಬ ಅರ್ಲಿ ಪ್ರೆಗ್ನೆನ್ಸಿ ಇತ್ತು ಅಂತಂತಂದರೆ ಬೀಟಾ ಹೆಚ್ ಸಿ ಜಿ ಲೆವೆಲ್ಸು ಇನ್ನೂ ಗ್ರೋ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಡಿಟೆಕ್ಟ್ ಆಗಲ್ಲ. ಸೊ ಎಷ್ಟಿದ್ರೆ ಡಿಟೆಕ್ಟ್ ಆಗುತ್ತೆ ಅಂತಂದರೆ 25 MIU ಪರ್ ML. 25 ಅಷ್ಟು ಯೂಶ್ವಲಾಗಿ ಬೀಟಾ ಹೆಚ್ ಸಿ ಜಿ ರಿಪೋರ್ಟ್ ನೀವು ನೋಡಿದ್ರೆ ಅಂತಂತಂದರೆ ಯೂನಿಟ್ ಸಪ್ರೇಟಾಗಿ ಕೊಟ್ಟಿರ್ತಾರೆ. ಬಟ್ ನಂಬರ್ ಕೌಂಟ್ ಹೆಂಗೆ ಕೊಟ್ಟಿರ್ತಾರೆ, 25, 30, 100s, 1000s ಈ ಥರ ಕೊಡ್ತಾ ಹೋಗಿರ್ತಾರೆ. ಓಕೆ, ಸೊ 25ಕ್ಕಿಂತ ಜಾಸ್ತಿ ಇತ್ತು ಅಂತಂತಂದರೆ ಯೂಶ್ವಲ್ಲಾಗಿ ಕಿಟ್ಟಲ್ಲಿ ಗೊತ್ತಾಗುತ್ತೆ. ಓಕೆ, ಸೊ ಇನ್ನೊಂದು ಏನು ಅಂತಂತಂದರೆ, ವಾರ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಕ್ಚುಲ್ ಹೇಳಬೇಕು ಅಂತಂದರೆ ಎವ್ರಿ 72 hours ಅದು ಡಬಲ್ ಆಗ್ತಾ ಹೋಗುತ್ತೆ. ಸೊ ಯಾವ್ಯಾವ ವಾರದಲ್ಲಿ ಎಷ್ಟೆಷ್ಟು ಇರಬೇಕು ಅನ್ನೋದನ್ನು ಫಸ್ಟು ತಿಳ್ಕೊಳ್ಳಿ. ಏನಂತಂದರೆ 3 to 4 weeks ಇತ್ತು ಅಂತಂದರೆ ಇಟ್ಸ್ ವೆರಿ ಅರ್ಲಿ ಪ್ರೆಗ್ನೆನ್ಸಿ. ಅಂದರೆ 1 ತಿಂಗಳು ಮಾತ್ರ, ಅಂದರೆ ಪೀರಿಯಡ್ಸ್ ಕೂಡ ಇನ್ನೂ ಮಿಸ್ ಆಗಿರಲ್ಲ. ಓಕೆ, ಸೊ ಆ ಟೈಮಲ್ಲಿ 5 to 50 ಇರುತ್ತೆ ಯೂಶ್ವಲ್. ಆ್ಯಂಡ್ 4 to 5 weeksಲ್ಲಿ 50 to 100 ಇರುತ್ತೆ. 5 to 6 weeksಲ್ಲಿ 1000 to 10,000 ಇರುತ್ತೆ. 6 weeks to 7 weeksಲ್ಲಿ 10,000 to 50,000ವರೆಗೂ ಇರುತ್ತೆ. ಆ್ಯಂಡ್ 7 to 12 weeksಲ್ಲಿ 20,000 to 1 lakh ಇರುತ್ತೆ. ಇದು ಏನಂತಂದರೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸು, ನಾಟ್ ಅಕ್ಯುರೇಟ್. ಒಬ್ಬೊಬ್ಬರು ಸೆಂಟರ್ನವರು ಒಂದೊಂದು ಏನಂತಾರೆ ಅದಕ್ಕೆ ನಂಬರ್ಸ್ ಕೊಡ್ತಾರೆ, ಆಯಿತಾ. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ಬಟ್ ದಿಸ್ ಇಸ್ ದ ರೇಂಜ್. ಓಕೆ, ಸೊ ನಂಬರ್ಸ್ ಬಗ್ಗೆನೇ ಅತಿ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ್ರಿ. ಏನಂತಂದರೆ 25ಇಂದ ಅಬೋವ್ ಇತ್ತು ಅಂತಂತಂದರೆ ಯು ಆರ್ ಪ್ರೆಗ್ನೆಂಟ್ ಅಂತ. ಆ ಟೈಮಲ್ಲಿ ಮಾತ್ರ ನಿಮಗೆ ಕಿಟ್ಟಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆ, ಬಟ್ ಇದರಲ್ಲಿ ಇನ್ನೂ ಒಂದು ಪಾಯಿಂಟ್ ಏನು ಅಂತಂತಂದರೆ, ಮ್ಯಾನುಫ್ಯಾಕ್ಚರರ್ಸು ಅಂದರೆ ಕಿಟ್ನ ತಯಾರು ಮಾಡೋರು ಸುಮಾರಷ್ಟು ಕಂಪ್ನಿಗಳಿದೆ, ತುಂಬ ಕಂಪ್ನೀಸ್ ಇದೆ, ಆಯಿತಾ. ಸೊ ಪ್ರತಿಯೊಬ್ಬರು ಏನು ಕಿಟ್ನ ತಯಾರು ಮಾಡ್ತಾರಲ್ಲ, ಎಲ್ಲರೂ ಅದೇ ಬೇರ್ ಮಿನಿಮಮ್ ಹೆಚ್ ಸಿ ಜಿ ಲೆವೆಲ್ನ ಸೆಟ್ ಮಾಡಲ್ಲ. ಓಕೆ, ಏನಂತಂದರೆ ಕಿಟ್ ಯಾವ ಥರ ಕೆಲಸ ಮಾಡುತ್ತೆ ಅಂತಂದರೆ, ಅದರಲ್ಲಿ ಲೆವೆಲ್ಸ್ ಏನು ಫಿಕ್ಸ್ ಮಾಡಿರ್ತಾರೆ ಅದಕ್ಕಿಂತ ಜಾಸ್ತಿ ಇದ್ದವಾಗ ಮಾತ್ರ ಕಿಟ್ಟಲ್ಲಿ ಡಿಟೆಕ್ಟ್ ಆಗುತ್ತೆ. ಓಕೆ, ಸೊ ನಾನು ಮ್ಯಾನುಫ್ಯಾಕ್ಚರರ್ ಅಂತಂತಂದರೆ ನಾನೊಂದು ಬೇರ್ ಮಿನಿಮಮ್ ನಂಬರ್ನ ನಾನು ಬೇರೆ ಕೊಟ್ಟಿರ್ಬೋದು, ಇನ್ನೊಂದೇನೋ ನಂಬರ್ಸ್ ಕೊಟ್ಟಿರ್ಬೋದು, ಆಯಿತಾ. ಆ ಪರ್ಟಿಕ್ಯುಲರ್ ಲೆವೆಲ್ ರೀಚ್ ಆದರೆ ಮಾತ್ರ ಹೆಚ್ ಸಿ ಜಿ ಡಿಟೆಕ್ಟ್ ಆಗುತ್ತೆ ಕಿಟ್ಟಲ್ಲಿ. ಓಕೆ, ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಸೊ ಕಿಟ್ ಟು ಕಿಟ್ಟಿಂದ ಕಿಟ್ಗೆ ಈ ಬೇರ್ ಮಿನಿಮಮ್ ಏನು ಸೆಟ್ ಮಾಡ್ತಾರಲ್ಲ ಲೆವೆಲ್ಸು, ಅದು ಡಿಫ್ರೆಂಟಾಗಿ ಇರುತ್ತೆ. ಓಕೆ, ಸೊ ಒಂದೊಂದು ಕಿಟ್ಟಲ್ಲಿ ತುಂಬ ಕಮ್ಮಿ ಲೆವೆಲ್ಸ್ನ ಸೆಟ್ ಮಾಡಿದ್ರು ಅಂತಂದರೆ, ನೀವು ತುಂಬ ಬೇಗ ಟ್ರೈ ಮಾಡಿದ್ರೂ ಕೂಡ, ಚೆಕ್ ಮಾಡಿದ್ರೂ ಕೂಡ ನಿಮಗೆ ಹೆಚ್ ಸಿ ಜಿ ಲೆವೆಲ್ ನಿಮ್ಮ ಬಾಡಿನಲ್ಲಿ ಹೆಚ್ ಸಿ ಜಿ ಲೆವೆಲ್ ಕಮ್ಮಿ ಇದ್ರೂ ಕೂಡ ಈ ಕಿಟ್ನವರು ನಿಮಗೆ ಇಷ್ಟನ್ನೇ ಸೆಟ್ ಮಾಡಿರೋದ್ರಿಂದ ನೀವು ಇಷ್ಟು ಬಂದವಾಗ, ಅಂದರೆ ಇಟ್ ಈಸ್ 4 weeks, ನೀವು ಚೆಕ್ ಮಾಡಿದವಾಗ ಪಾಸಿಟಿವ್ ಬರಬಹುದು. ಓಕೆ, ಯಾವಾಗ ಈ ಕಿಟ್ನವರು ಸ್ವಲ್ಪ ಹೈಯರ್ ರೇಂಜ್ನ ಸೆಟ್ ಮಾಡಿರ್ತಾರೆ, ಆ ಟೈಮಲ್ಲಿ ನೀವು ಚೆಕ್ ಮಾಡಿದ್ರಿ ಅಂತಂತಂದರೆ ನೆಗೆಟಿವ್ ಬರಬಹುದು. ಓಕೆ, ಸೊ ಹಾಗಾಗಿನೇ ಯೂಶ್ವಲ್ಲಾಗಿ ಏನಂತ ಹೇಳ್ತಾರೆ, ರಿಪೀಟ್ ದ ಟೆಸ್ಟ್ ಅಂತ ಹೇಳ್ತಾರೆ. ಸ್ವಲ್ಪ ಟೈಮ್ ತೊಗೊಳ್ಳಿ, 1 ವಾರ ಇಲ್ಲ 2 ವಾರ ಬಿಟ್ಟು ಮತ್ತೆ ಇನ್ನೊಂದು ಸತಿ ಕಿಟ್ಟಲ್ಲಿ ಚೆಕ್ ಮಾಡಿ ಅಂತ ಹೇಳ್ತಾರೆ. ಆ್ಯಂಡ್ ಯಾವ ಕಿಟ್ಟಲ್ಲಿ ಎಷ್ಟಿದೆ ಅಂತ ಸತ್ಯವಾಗಲೂ ನನಗೆ ಗೊತ್ತಿಲ್ಲ. ಓಕೆ, ಬಟ್ ಏನು ಮಿನಿಮಮ್ 25 MIU ಪರ್ ML ಇತ್ತು ಅಂತಂದರೆ ಯೂಶ್ವಲ್ಲಾಗಿ ಕಿಟ್ಟಲ್ಲಿ ಡಿಟೆಕ್ಟ್ ಆಗುತ್ತೆ. ಬಟ್ ನಿಮಗೆ ಎಷ್ಟಿದೆ ಇವಾಗ ಅನ್ನೋದು ಗೊತ್ತಾಗಬೇಕಲ್ಲ. ಇಟ್ ಇಸ್ 4 weeks, ನಿಮಗೆ ಅಪ್ರಾಕ್ಸಿಮೇಟ್ 5 to 50 MIU ಪರ್ ML ಇರಬಹುದು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಬಟ್ ಎಕ್ಸಾಕ್ಟಾಗಿ ನಿಮ್ಮದು ಓವಲೇಷನ್ ಯಾವಾಗಾಗಿದೆ, ಕನ್ಸೀವ್ ಯಾವಾಗ ಆಗಿದ್ದೀರಾ, ಹೆಚ್ ಸಿ ಜಿ ಯಾವಾಗ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ, ಅದನ್ನೆಲ್ಲ ನಿಮಗೆ ಮ್ಯಾನ್ಯಲ್ ಆಗಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆಗೋದಿಲ್ಲ, ಆಯಿತಾ. ಸೊ ಹಾಗಾಗಿನೇ ಯೂಶ್ವಲ್ಲಾಗಿ ಯಾವಾಗ ಚೆಕ್ ಮಾಡಬೇಕು ಅಂತಂತಂದರೆ, ಪಿರಿಯಡ್ ಮಿಸ್ ಆದ 10 ದಿವಸಕ್ಕೆ ಚೆಕ್ ಮಾಡಿ ಅಂತ ಹೇಳ್ತಾರೆ. ಸೊ ದ್ಯಾಟ್ ನಿಮಗೆ 10 ದಿವಸ ಅಂತಂದರೆ, ಪಿರಿಯಡ್ ಮಿಸ್ ಆದ 10 ದಿವಸ ಅಂತಂದರೆ ಅಪ್ರಾಕ್ಸಿಮೇಟ್ 6th week ನಡೀತಾ ಇರುತ್ತೆ.
ಓಕೆ. ಸೊ 6th ವೀಕಲ್ಲಿ ನಿಮ್ಮ ಬೀಟಾ ಎಚ್ ಸಿ ಜಿ ಲೆವೆಲ್ ಅರೌಂಡ್ 1000 ಇರುತ್ತೆ. ಸ್ವಲ್ಪ ಕಮ್ಮಿನೂ ಇರ್ಬೋದು, ಸ್ವಲ್ಪ ಜಾಸ್ತಿನೂ ಇರ್ಬೋದು. ಮತ್ತು ಅದಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಅರೌಂಡ್ 1000 ಅಂತ ಹೇಳ್ತಾ ಇದ್ದೀನಿ. ಓಕೆ. ಸೊ ಅರೌಂಡ್ 1000 ಇತ್ತು ಅಂತಂತಂದರೆ ಆಲ್ಮೋಸ್ಟ್ ಎಲ್ಲ ಕಿಟ್ಟಲ್ಲೂ ಡಿಟೆಕ್ಟ್ ಆಗುತ್ತೆ. ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್ ಏನು ಅಂತಂತಂದರೆ, ನಿಮಗೆ ಅರೌಂಡ್ 6th ವೀಕಲ್ಲಿ ಟ್ರೈ ಮಾಡಿ, ಚೆಕ್ ಮಾಡಿ ಆವಾಗ ಪಾಸಿಟಿವ್ ಬಂತು ಅಂತಂತಂದರೆ ಇಟ್ ಶೋಸ್ ದ್ಯಾಟ್ ವಯಬಲ್ ಪ್ರೆಗ್ನೆನ್ಸಿ. ಅಂದರೆ ಏನಂತ ಹೇಳೋದು, ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗಿ ಮಗು ಉಳಿಯುತ್ತೆ ಅನ್ನೋದು ಓಕೆ ಗೊತ್ತಾಗುತ್ತೆ. ಓಕೆ. ಸೊ ಹಾಗಾಗಿನೇ ಅದಕ್ಕಿಂತ ಮುಂಚೆ ಚೆಕ್ ಮಾಡಿ ಪಾಸಿಟಿವ್ ಬಂದರೆ ಬ್ಲೈಟೆಡ್ ಓಮ್ ಆಗೋವಂತಹ ಚಾನ್ಸಸ್ ಇರುತ್ತೆ, ಕೆಮಿಕಲ್ ಪ್ರೆಗ್ನೆನ್ಸಿ ಆಗಿರೋವಂತಹ ಚಾನ್ಸಸ್ ಇರುತ್ತೆ, ಅರ್ಲಿ ಮಿಸ್ಕ್ಯಾರೇಜ್ ಆಗಿರುವಂತಹ ಚಾನ್ಸಸ್ ಇರುತ್ತೆ. ಬಟ್ ವೆನ್ ಇಟ್ ಇಸ್ 6th ವೀಕ್, ಅಪ್ರಾಕ್ಸಿಮೇಟ್ಲಿ 6th ವೀಕಲ್ಲಿ ಅಂತಂದರೆ 1000+ ಬೀಟಾ ಎಚ್ ಸಿ ಜಿ ಇರುತ್ತೆ. ಆ್ಯಂಡ್ ಎಲ್ಲ ಕಿಟ್ಟಲ್ಲೂ ಡಿಟೆಕ್ಟ್ ಕೂಡ ಆಗುತ್ತೆ. ಆ್ಯಂಡ್ ಇಟ್ ಶೋಸ್ ವಯಬಲ್ ಪ್ರೆಗ್ನೆನ್ಸಿ. ಆಯಿತಾ. ಅಂದರೆ ಮಗು ಉಳ್ಕೊಳ್ಳುತ್ತೆ ಅನ್ನೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆ. ಸೊ ಹಾಗಾಗಿನೇ 10th ಡೇ, ಯೂಶಲಾಗಿ ಪಿರಿಯಡ್ ಮಿಸ್ ಆದ 10th ಡೇಗೆ ಚೆಕ್ ಮಾಡಿ ಅಂತ ಹೇಳ್ತಾರೆ. ಓಕೆ. ಆ್ಯಂಡ್ ಕಿಟ್ಟಲ್ಲಿ ಪಾಸಿಟಿವ್ ಬಂದಾದ ಮೇಲೆ ಇಮಿಡಿಯೇಟಾಗಿ ಡಾಕ್ಟರ್ನ ಮೀಟ್ ಮಾಡಬೇಕಾದದ್ದು ತುಂಬ ಮುಖ್ಯ. ಯಾಕೆ ಅಂತಂತಂದರೆ, ಮಗು ಹೊಟ್ಟೆನಲ್ಲೇ ಬೆಳೀತಾ ಇದೆನಾ ಇಲ್ವಾ ಅನ್ನೋದು ಕನ್ಫರ್ಮ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದರೆ, ಮಗು ಫಾಲೋಪಿಯನ್ ಟ್ಯೂಬಲ್ಲೂ ಕೂಡ ಇಂಪ್ಲಾಂಟ್ ಆಗಿರಬಹುದು. ಆಯಿತಾ. ಅದನ್ನು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಕರೀತಾರೆ. ಸೊ ಅದು ಆಗಿಲ್ಲ, ಲೊಕೇಶನ್ ಹೊಟ್ಟೆನಲ್ಲೇ ಇದೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಕಿಟ್ಟಲ್ಲಿ ಪಾಸಿಟಿವ್ ಬಂದ ತಕ್ಷಣ ಇಮಿಡಿಯೇಟಾಗಿ ಡಾಕ್ಟರ್ನ ಮೀಟ್ ಮಾಡಬೇಕು. ಬಟ್ ಡಾಕ್ಟರ್ನ ಮೀಟ್ ಮಾಡಿದವಾಗ ನಿಮಗೆ ಕನ್ಫರ್ಮೇಷನ್ ಸಿಗುತ್ತೆ ದ್ಯಾಟ್ ಮಗು ಹೊಟ್ಟೆನಲ್ಲೇ ಬೆಳೀತಾ ಇದೆ ಅಂತ. ಆದರೆ ಆವಾಗ ಇನ್ನೂ ಹಾರ್ಟ್ ಬೀಟ್ ಬಂದಿರಲ್ಲ. ಓಕೆ. ಈ ಮಗು ಕಾಣಿಸ್ತಾ ಇಲ್ಲ ಅಂತಂತ ಹೇಳ್ತಾರೆ. ಯಾವಾಗ ಬರುತ್ತೆ ಹಾರ್ಟ್ ಬೀಟು? 7th or 8th ವೀಕಿಗೆ ಬರುತ್ತೆ. ನಿಮಗೆ ಏನಂತ ಹೇಳ್ತಾರೆ, 2 ವೀಕ್ಸ್ ಬಿಟ್ಟು ಬನ್ನಿ ಅಮ್ಮ, ಮತ್ತೆ ಸ್ಕ್ಯಾನ್ ಮಾಡೋಣ, ನೋಡೋಣ ಹಾರ್ಟ್ ಬೀಟ್ ಬಂದಿರುತ್ತಾ ಅಂತ ಹೇಳಿ ಕಳಿಸ್ತಾರೆ. ಓಕೆ. ಸೊ ಅದಕ್ಕೆ ಪ್ಯಾನಿಕ್ ಆಗುವಂತಹ ಅವಶ್ಯಕತೆ ಇಲ್ಲ. ಕಿಟ್ಟಲ್ಲಿ ಚೆಕ್ ಮಾಡಿ, ಡಾಕ್ಟ್ರ್ ಹತ್ರ ಸ್ಕ್ಯಾನ್ ಮಾಡಿಸಿ, 2 ವೀಕ್ಸ್ ಬಿಟ್ಟಾದಮೇಲೆ ಬನ್ನಿ ಅಂತ ಹೇಳ್ತಾರೆ. ಆವಾಗ ಹೋಗಿ ಚೆಕ್ ಮಾಡಿಸಿ. ಸೊ ಬೈ ದಟ್ ಟೈಮ್ ಹಾರ್ಟ್ ಬೀಟ್ ಬಂದಿರುತ್ತೆ. ಓಕೆ. ಆ್ಯಂಡ್ ಈಗ ನೆಕ್ಸ್ಟು ಕಿಟ್ಟಲ್ಲಿ 2 ಸ್ಪೇಸ್ ಕೊಟ್ಟಿರುತ್ತೆ, ಟಿ ಆ್ಯಂಡ್ ಸಿ ಅಂತ. ಓಕೆ. ಸಿ ಅಂದರೆ ಕಂಟ್ರೋಲ್ ಲೈನ್, ಟಿ ಅಂತಂದರೆ ಟೆಸ್ಟ್ ಲೈನ್. ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ಕಂಟ್ರೋಲ್ ಲೈನು ಡಾರ್ಕಾಗಿ ಬಂದೇ ಬರುತ್ತೆ. ಓಕೆ. ಇದನ್ನು ತಲೆನಲ್ಲಿ ಇಟ್ಕೊಳ್ಳಿ. ಯಾಕೆ ಅಂತಂದರೆ, ಈ ಕಂಟ್ರೋಲ್ ಲೈನು ಎಚ್ ಸಿ ಜಿನ ಡಿಟೆಕ್ಟ್ ಮಾಡಲ್ಲ. ನಿಮ್ಮ ಯೂರಿನಲ್ಲಿರುವಂತಹ ಎಚ್ ಸಿ ಜಿ ಹಾರ್ಮೋನನ್ನು ಈ ಕಂಟ್ರೋಲ್ ಲೈನು ಡಿಟೆಕ್ಟ್ ಮಾಡಲ್ಲ. ಓನ್ಲಿ ಟೆಸ್ಟ್ ಲೈನ್ ಮಾತ್ರ ಡಿಟೆಕ್ಟ್ ಮಾಡುತ್ತೆ. ಅದೇ ಥರ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಓಕೆ. ಸೊ 2 ಲೈನು ಬರೋದು ತುಂಬ ಇಂಪಾರ್ಟೆಂಟ್. 2 ಲೈನ್ ಬಂತು ಅಂದರೆ ಪಾಸಿಟಿವ್. ಒಂದೇ ಲೈನ್ ಬಂತು ಅಂತಂತಂದರೆ ಅದರ ಅರ್ಥ ಕಿಟ್ ಸರಿಯಾಗಿದೆ ಅನ್ನೋದನ್ನು ತೋರಿಸುತ್ತೆ. ಓಕೆ. ಸೊ ನಿಮಗೆ ಕಂಟ್ರೋಲ್ ಲೈನೂ ಬಂದಿಲ್ಲ ಅಂತಂತಂದರೆ ಕಿಟ್ ಸರಿ ಇಲ್ಲ. ಸೊ ದ್ಯಾಟ್ ಇನ್ನೊಂದು ಕಿಟ್ನ ತೊಗೊಂಡು ಬಂದು ಟೆಸ್ಟ್ನ ರಿಪೀಟ್ ಮಾಡಿಸಿ ಅಂತ. ಓಕೆ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಬೀಟಾ ಎಚ್ ಸಿ ಜಿ ಎಷ್ಟಿರಬೇಕು ಅನ್ನೋದನ್ನು ಹೇಳಿದ್ದೀನಿ. ಇದ್ರ ಬಗ್ಗೆ ಮತ್ತೆ ಏನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.